hello guys, welcome back to my channel. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. Come let's go. ಹಾಯ್ ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ಸೂಪರು. ಸೊ ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ, ತಮ್ಮಲ್ಲಿ ನೋಡಿರ್ತೀರಾ, ನಿಮಗೆ ಈ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಸೊ ನಾನು ಇವಾಗ ಆಲ್ರೆಡಿ ಕಾರ್ಗೆ ಹಾಕಿಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸೀಟ್ ಬೆಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಇದು ಫಸ್ಟ್ ಸ್ಟೆಪ್ ಆ್ಯಂಡ್ ಫಸ್ಟ್ ಸೇಫ್ಟಿ ಇಸ್ ಫಸ್ಟ್. ಓಕೆ, ಫಸ್ಟ್ ಇವಾಗ ಇದು ಅಡ್ಡ ಗೆರೆ ಇದೆ ಅಲ್ವಾ, ಸೊ ಅದು ನ್ಯೂಟ್ರಲ್ ಅಂತ ಅರ್ಥ ಈ ರೀತಿ ಮಾಡಿದರೆ. ಸೊ ಅದನ್ನು ನಾನು ನ್ಯೂಟ್ರಲ್ ಇದೆಯಲ್ಲ ಅಂತ ಚೆಕ್ ಮಾಡ್ತೀನಿ. ಸೊ ಅದಾದಮೇಲೆ ನಾನಿವಾಗ ಹ್ಯಾಂಡ್ ಬ್ರೇಕನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಪ್ರೆಸ್ ಮಾಡಿಬಿಟ್ಟು, ಬಟನ್ ಕೊಟ್ಟಿದ್ರಲ್ಲ, ಪ್ರೆಸ್ ಮಾಡಿಬಿಟ್ಟು ಮಾಡ್ತೋದು. ಸೊ ಇದು ನೋಡಿ, ರೈಟಿಂದ ABC ಇದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ABC ಅಂದರೆ ಎಕ್ಸಲೇಟರ್ ಆ್ಯಂಡ್ ಬ್ರೇಕ್ ಆ್ಯಂಡ್ ಕ್ಲಚ್. ಸೊ ಇದು ನೆನಪಿರತ್ತೆ ಅಂತ ಹೇಳಿ ABC ಫಾರ್ಮಲ್ಲಿ ನೆನ್ಪಿಟ್ಕೋಬೇಕು ಅಷ್ಟೇ. ಸ್ಟೆಪ್ ಇವಾಗ ಕ್ಲಚ್ನ ನಾನು ಫುಲ್ ಎಂಡ್ವರೆಗೂ ಒತ್ತಾ ಇದ್ದೀನಿ. ಸೊ ಹ್ಯಾಂಡ್ ಬ್ರೇಕ್ ಕೂಡ ರಿಲೀಸ್ ಮಾಡಿದೆ ಇವಾಗ ನಾನು. ಸೊ ಅದಾದಮೇಲೆ ಇವಾಗ ಗೇರ್ ಹಾಕಬೇಕು. ಆ್ಯಂಡ್ ಇವಾಗ ನ್ಯೂಟ್ರಲ್ ಇತ್ತು ಅಲ್ವಾ, ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ ನ್ಯೂಟ್ರಲ್ ಇತ್ತಲ್ವಾ. ಸೊ ನೀವು ಇಲ್ಲಿ ನೋಡ್ಬೋದು 1 3 5 ಆ್ಯಂಡ್ 2 4 R ಅಂತ ಬರ್ತಿದೆ. R ಅಂದರೆ ರಿವರ್ಸ್ ಅಂತ ಹೇಳ್ತಾ. ಆ್ಯಂಡ್ ಇವಾಗ ನಾನು ಫಸ್ಟ್ ಗೇರ್ ಹಾಕ್ತಾಯಿದ್ದೀನಿ. ಫಸ್ಟ್ ನಾವು ಕಾರ್ ಕಲಿಯೋಕ್ಕಂತ ಹೋದರೆ ಫಸ್ಟ್ ಗೇರಲ್ಲೇ ಕಲಿಸ್ತಾರೆ. ಸೊ ಹಾಗಾಗಿ ಫಸ್ಟ್ ಗೇರಲ್ಲೇ ನಾನಿವಾಗ ಕಾರನ್ನು ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಇದೆಲ್ಲ ಫಸ್ಟ್ ಏನು ಸ್ಟೆಪ್ ಇದೆ ಅದನ್ನೆಲ್ಲ ಮಾಡಿದ್ದೀನಿ. ಇವಾಗ ನಾನು ನಿಧಾನವಾಗಿ ನಿಧಾನವಾಗಿ ನಾನಿವಾಗ ಕ್ಲಚ್ ಬಿಡ್ತಾ ಇದ್ದೀನಿ. ಸೊ ಬ್ರೇಕ್ ಆ್ಯಂಡ್ ಎಕ್ಸಲೇಟರ್ ಅದ್ರದ್ದು ವರ್ಕ್ ಏನೂ ಇರೋದಿಲ್ಲ, ಜಸ್ಟ್ ಕ್ಲಚ್ನ ಇವಾಗ ನೀಟಾಗಿ ಬಿಡ್ತಾ ಇದ್ದೀನಿ. ಆ್ಯಂಡ್ ಇದೇನಿದೆ ಅಲ್ವಾ, ಸ್ಟೇರಿಂಗ ಅಂದರೆ ನಾವು ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೋಬೇಕು. ಸೊ ನೋಡ್ತಾ ಇರ್ಬೋದು, ತುಂಬ ಎನಿಮಲ್ಸ್ ಇರೋದ್ರಿಂದ ನಾನು ಸೆಕೆಂಡ್ ಗೇರ್ ಇದೆಲ್ಲ ಹೋಗಲಿಲ್ಲ. ತುಂಬ ಎನಿಮಲ್ಸ್ ಇದ್ವು. ಸೊ ಸ್ವಲ್ಪ ಚಿಕ್ಕ ಗ್ರೌಂಡ್ ಇದು ಅಷ್ಟೇ. ನಾನು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ನಾನು ಇದನ್ನು ಶೂಟ್ ಮಾಡಲೇಬೇಕಾಯಿತು. ಸೊ ಇವಾಗ ನಾನು ಇಲ್ಲೇ ರೌಂಡ್ ಹಾಕ್ತಾಯಿದ್ದೀನಿ. ಫಸ್ಟ್ ಗೇರಲ್ಲೇ ನಾನು ಇವಾಗ ಕಾರ್ ಓಡಿಸ್ತಾ ಇದ್ದೀನಿ. ಹಾಗೆ ಗಾಡಿ ನಿಲ್ಲಿಸ್ಬೇಕು ಅಂದ್ರೆ ಕ್ಲಚ್ನ ನಾವು ಫುಲ್ ಎಂಡ್ವರೆಗೂ ಒತ್ತಿ ಬ್ರೇಕ್ ಏನು ಸೆಕೆಂಡ್ ಇರುತ್ತಲ್ವ ಮಿಡಲ್, ಸೊ ಅದನ್ನು ಒತ್ತಿದರೆ ಗಾಡಿ ಆಟೋಮೆಟಿಕ್ಕಾಗಿ ನಿಲ್ಲುತ್ತೆ. ಸೊ ನಿಧಾನವಾಗಿ ನಿಲ್ಲಿಸಿ. ಆ್ಯಂಡ್ ಇವಾಗ ಮತ್ತೆ ನಾನು ಗಾಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಅಲ್ಲೇ ರೊಟೇಟ್ ಆಗ್ತಾಯಿದ್ದೆ. ಆ್ಯಂಡ್ ತುಂಬ ಎನಿಮಲ್ಸ್ ಕೂಡ ಇದ್ವು. ಫಸ್ಟ್ ಟೈಮ್ ಕಲಿಯೋರಿಗಂತೂ ಕ್ಲಚ್ ಯಾವುದು, ಬ್ರೇಕ್ ಯಾವುದು, ಎಕ್ಸಲೇಟರ್ ಯಾವುದು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಸೊ ABC ಫಾರ್ಮಲ್ಲಿ ನಾವು ನೆನ್ಪಿಟ್ಕೊಂಡ್ರೆ ನಮ್ಮ ರೈಟಿಂದ ABC ಅಂತ, ಸೊ ಅದನ್ನು ನೆನ್ಪಿಟ್ಕೊಂಡ್ರೆ ನಮಗೆ ನೆನಪಾಗತ್ತೆ. ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮಲ್ಲಿ ಕ್ಲಚ್ ಒತ್ತು ಅಂತ ಹೇಳ್ತಾಯಿದ್ರು ಇವರು. ಏನು ಕ್ಲಚ್ಚು ಯಾವುದು ಏನು ಅಂತ ನನ್ನ ಹಾಗೆ ಅಂದರೆ ಯಾವುದು ಹೇಳಿ ಅಂತ ಹೇಳ್ತಾ ಇದ್ದೆ. ಸೊ ಇವಾಗ ನನಗೆ ಕರೆಕ್ಟಾಗಿ ಗೊತ್ತಾಯಿದೆ ಯಾವುದು ಕ್ಲಚ್ಚು, ಯಾವುದು ಬ್ರೇಕು, ಹಾಗೆ ಎಕ್ಸಲೇಟ್ರ್ ಯಾವುದು ಅಂತ ಹೇಳಿ. ಆ್ಯಂಡ್ ಹಾಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ ಒಂಥರ ಚೆನ್ನಾಗಿ ಅನಿಸತ್ತೆ. ಸೊ ನಾವು ಕೂಡ ಡ್ರೈವ್ ಮಾಡ್ತಾ ಇದ್ದೀವಲ್ಲ ಕಾರು, ಒಂಥರ ಏನೋ ಸಮಥಿಂಗ್ ಸ್ಪೆಷಲ್ ಅನಿಸುತ್ತೆ ಅಷ್ಟೇ. ಆ್ಯಂಡ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಾಗೆ ನನಗೆ ಭಯ ಅಂತ ಏನು ಅನ್ನಿಸ್ಲಿಲ್ಲ, ಬಟ್ ಎನಿಮಲ್ಸ್ ಇದ್ವಲ್ಲ, ಸೊ ನಮಗೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಎನಿಮಲ್ಸ್ ಬೇರೆ ಇದ್ವು, ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು. ಬಟ್ ಕಾರ್ ಡ್ರೈವಿಂಗ್ ಮಾಡೋಕ್ಕೇನೋ ಭಯ ಅನ್ನಿಸ್ಲಿಲ್ಲ, ಯಾಕಂದರೆ ಮುಂಚೆನೂ ನಾನು ಸ್ವಲ್ಪ ಏನು ನನಗೆ ಕಲಿಸ್ತಾ ಇದ್ರು ಆವಾಗ. ಬಟ್ ಇವಾಗ ಸೊ ಫಸ್ಟು ಸೆಕೆಂಡು ಥರ್ಡ್ ಗೇರ್ ಇದೇ ಗ್ರೌಂಡಲ್ಲಿ ಕಲ್ತಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ 4th ಆ್ಯಂಡ್ 5th, ಸೊ ಇದ್ಯಾವುದು ನಾನು ಕಲ್ತಿಲ್ಲ. ಸೊ ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಪರ್ಫೆಕ್ಟಾಗಿ ಕಲಿಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇವಾಗ ನಾನು ಗಾಡಿ ನಿಲ್ಲಿಸಿದೆ. ಹಾಗೆ ನಿಮಗೆ ಮತ್ತೊಂದು ಸರ್ತಿ ತೋರಿಸ್ತೀನಿ. ಕ್ಲಚ್ಚು, ಬ್ರೇಕು, ಎಕ್ಸಲೇಟರ್. ಸೊ ಕ್ಲಚ್ನ ಫುಲ್ ಎಂಡ್ವರೆಗೂ ಒತ್ತಬೇಕು. ಸೊ ಗಾಡಿ ಏನಿರುತ್ತಲ್ಲ ಅದಕ್ಕೆ ಹತ್ತಬೇಕು. ಸೊ ಫುಲ್ ಎಂಡ್ವರೆಗೂ ಒತ್ತಬೇಕು. ಸೊ ಅದಾದಮೇಲೆ ಬ್ರೇಕ್ ಮೇಲೂ ಕೂಡ ಕಾಲಿಡಬೇಕು. ಹಾಗೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಬೇಕು. ಸೊ ಇದು ನ್ಯೂಟ್ರಲ್ ಇದೆಲ್ಲ ಅಂತ ಚೆಕ್ ಮಾಡಬೇಕು. ಸೊ ಫಸ್ಟ್ ಗೇರ್ ಹಾಕ್ತಾಯಿದ್ದೀನಿ ಇವಾಗ. ಸೊ ನೋಡಿ, ಇದೇ ಫಸ್ಟ್ ಗೇರು. ಸೊ ನೋಡಿ, ನಾನು ಇವಾಗ ನಿಧಾನವಾಗಿ ಕ್ಲಚ್ನ ಬಿಡ್ತಾ ಇದ್ದೀನಿ. ಸೊ ನೋಡಿ, ಮುಂದೆ ಬರ್ತಾ ಇದೆ, ಹಾಗೆ ಗಾಡಿ ಮೂವ್ ಆಗ್ತಾಯಿದೆ ಅಲ್ವಾ. ಸೊ ನೋಡಿ, ಮುಂದೆ ಆಗ್ತಾಯಿದೆ. ಆ್ಯಂಡ್ ಇವಾಗ ನಾನು ಗಾಡಿ ನಿಲ್ಲಿಸ್ತಾ ಇದ್ದೀನಿ. ಕ್ಲಚ್ನ ಮತ್ತೆ ಎಂಡ್ವರೆಗೂ ಒತ್ತಿ ಬ್ರೇಕ್ ಮೇಲೆ ಕಾಲಿಟ್ಟೆ. ಸೊ ಹಾಗೆ ಹ್ಯಾಂಡ್ ಬ್ರೇಕ್ ತೆಗ್ದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ.
ಸೊ ಇದು ನೋಡಿ ಇದು ಸೀಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಸ್ವಲ್ಪ ಹೈಟು ಆಮೇಲೆ ಕೆಳಗಡೆ ಈ ರೀತಿ ನಮಗೆ ಎಷ್ಟು ಹೈಟಿಗೆ ಸೆಟ್ ಆಗುತ್ತೆ ಸೊ ಆ ರೀತಿ ಹೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಸೀಟು ಇದು ಮುಂದಕ್ಕೆ ಮತ್ತು ಹಿಂದಕ್ಕೆ ಕೂಡ ಆಗುತ್ತೆ. ಕಾಲು ಉದ್ದ ಇರೋರಿಗೆ ಹಿಂದಕ್ಕೆ ತೊಗೊಳ್ತಾರೆ ಆ್ಯಂಡ್ ಶಾರ್ಟ್ ಇರೋರು ಸ್ವಲ್ಪ ಮುಂದಕ್ಕೆ ಮಾಡ್ಕೋಬೇಕು. ಆ್ಯಂಡ್ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಹೇಳಿ, ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಸೆಕೆಂಡ್ ಗೇರಲ್ಲಿ ಗಾಡಿನ ಓಡಿಸ್ತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಹೆಲ್ಪ್ಫುಲ್ ಕೂಡ ಆಗಿದೆ ಅಂತ ಅನ್ಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ನಾನು ಕೊಟ್ಟಂಥದ್ದು ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನು. ಕಲಿಬೇಕು ಅಂತ ಅಂದರೆ ಫಸ್ಟ್ ಗೇರಲ್ಲಿ ನಾವು ಹೇಗೆ ಕ್ಲಚ್ ಹಿಡಿಬೇಕು, ಹಾಗೆ ಹೇಗೆ ಬಿಡಬೇಕು, ಆ್ಯಂಡ್ ಬ್ರೇಕ್ ಹೇಗೆ ಬಿಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಆ್ಯಕ್ಚುಲಿ ನನಗೆ ಕೂಡ ಬರೋದಿಲ್ಲ ಡ್ರೈವಿಂಗು, ನಾನು ಕೂಡ ಕಲಿತಾ ಇದ್ದೀನಿ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ನಾನು ಈ ಸತಿ ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಕಂಪ್ಲೀಟ್ ಡ್ರೈವಿಂಗ್ ಬಂದಮೇಲೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಹೇಗೆ ಅಂದರೆ ಸೆಕೆಂಡ್ ಗೇರು ಥರ್ಡ್ ಗೇರು ಎಲ್ಲ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.